ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಸಮಾವೇಶದ ಪಾಲಿಟಿಕ್ಸ್. ಶೋಷಿತರ ಸಮಾವೇಶವನ್ನ ಮಾಡಲಿಕ್ಕೆ ಸಿದ್ದು ಬಣ ಸಜ್ಜಾಗಿದೆ. ಶೋಷಿತರ ಸಮಾವೇಶದ ನೆಪದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಲಿಕ್ಕೆ ಪ್ಲಾನ್ ಆಗಿದೆ. ಸಮಾವೇಶಕ್ಕೆ ಈಗಾಗಲೇ ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆದಿದ್ದಾರೆ KN ರಾಜಣ್ಣ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಮಾವೇಶದ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಈ ಹಿಂದೆ ಹಾಸನದಲ್ಲಿ ಒಂದು ಸಮಾವೇಶವನ್ನ ಮಾಡಲಾಗಿತ್ತು. ಅದು ಸಿಎಂ ಸಿದ್ದರಾಮಯ್ಯನವರನ್ನ ಹೈಲೈಟ್ ಮಾಡುವಂತಹ ಸಮಾವೇಶವಾಗಿತ್ತು. ಕೊನೆ ಕ್ಷಣದಲ್ಲಿ ಅದಕ್ಕೆ DK ಶಿವಕುಮಾರ್ ಕೊಕ್ಕೆ ಹಾಕಿದ್ರು. ಅದಾದ ಮೇಲೆ ದಲಿತರ ಮೀಟಿಂಗ್ ವಿಚಾರಕ್ಕೂ ಕೂಡ ಹೈಕಮಾಂಡ್ ಮೂಲಕ ತಡೆಯೊಡ್ಡುವಂತಹ ಕೆಲಸವನ್ನ DK ಶಿವಕುಮಾರ್ ಮಾಡಿದ್ರು. ಈಗ KN ರಾಜಣ್ಣ ನಿನ್ನೆ ದೆಹಲಿಯಲ್ಲಿಯೇ ಕೂತ್ಕೊಂಡು ವರಿಷ್ಠರಿಗೆ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಶೋಷಿತರ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಹಜವಾಗಿಯೇ DK ಶಿವಕುಮಾರ್ಗೆ ಟಕ್ಕರ್ ಕೊಡುವಂತಹ ಕೆಲಸದ ರೀತಿಯಲ್ಲಿ ಇವೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಈ ಹಿಂದೆ ಹಾಸನದ ಸಮಾವೇಶಕ್ಕೆ ವರಿಷ್ಠರಿಂದ ತಡೆಯೊಡ್ಡುವಂತಹ ಕೆಲಸವನ್ನ DK ಶಿವಕುಮಾರ್ ಮಾಡಿದ್ರು. ಅದು ಪಕ್ಷದ ಸಮಾವೇಶವನ್ನಾಗಿ ಮಾಡಿದ್ರು. ಅದಾದ್ಮೇಲೆ ದಲಿತರ ಡಿನ್ನರ್ ಮೀಟಿಂಗಿಗೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ಆಗಿತ್ತು. ಈಗ ವರಿಷ್ಠರ ಸಮ್ಮತಿ ಸಿಕ್ಕಿದೆ ಶೋಷಿತರ ಸಮಾವೇಶವನ್ನ ಮಾಡಲಿಕ್ಕೆ. ಈಗ DK ಶಿವಕುಮಾರ್ ನಡೆ ಏನಾಗಿರುತ್ತೆ ಅಂತ ಹೇಳಿ. ಪ್ರೇಮ್, ಇದರಲ್ಲಿ ಯಾವುದೇ ದೊಡ್ಡ ಮಟ್ಟಿಗಿನ ಗೊಂದಲ ಅಥವಾ ಅನುಮಾನಗಳಿದ್ದಂತೆ ಕಾಣಿಸ್ತಾ ಇಲ್ಲ. ಕಾರಣ ಏನಂದರೆ, ಈ ಸಮಾವೇಶವನ್ನು ಪಕ್ಷದ ವೇದಿಕೆಯಲ್ಲೇ ಮಾಡಬೇಕು ಅನ್ನುವಂಥ ಸೂಚನೆಯನ್ನು AICC ಕೊಟ್ಟಿರೋದ್ರಿಂದ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ, ಯಾರು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಅಂದರೆ ಪ್ರಶ್ನೆ ಇಲ್ಲ. ಇಲ್ಲಿ KPCC ಮತ್ತೆ ಹಾಸನ ಸಮಾವೇಶದಲ್ಲಿ ಹೇಗೆ ಕಡೆಗಳಿಗೆ ಇಲ್ಲಿ KPCC ಎಂಟ್ರಿ ಆಯಿತು, ಮೊದಲಿನಿಂದಲೂ ಕೂಡ KPCCಯ ಭಾಗವಾಗಿಯೇ ಇದು ಎಂಟ್ರಿ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂದರೆ ಶೋಷಿತ ಸಮುದಾಯದ ನಾಯಕರುಗಳು ಅಥವಾ ಹಿಂದುಳಿದ ವರ್ಗದ ಅಹಿಂದ ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಶ್ರಮ ಹಾಕಿದ್ರು ಕೂಡ ಬ್ಯಾನರ್ ಬಂದು ಕಾಂಗ್ರೆಸ್ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದರೆ AICC ಅಧ್ಯಕ್ಷರಾದಿಯಾಗಿ ಎಲ್ಲರನ್ನೂ ಕೂಡ ಆಹ್ವಾನಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರೇ ಆರ್ಗನೈಸ್ ಮಾಡಿದ್ರು ಕೂಡ ಅಂತಿಮವಾಗಿ ಪಕ್ಷದ ವೇದಿಕೆಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಇರೋದ್ರಿಂದ ಹಾಸನದ ಸಮಾವೇಶದಲ್ಲಿ ಇದ್ದಷ್ಟು ಕುತೂಹಲ, ಹಾಸನ ಸಮಾವೇಶದಲ್ಲಿ ಇದ್ದಷ್ಟು ತಿರುವುಗಳು, ಹಾಸನ ಸಮಾವೇಶದಲ್ಲಿ ಇದ್ದಷ್ಟು ಗೊಂದಲಗಳು ಈ ಬಾರಿಯ ಸಮಾವೇಶದಲ್ಲಿ ಆಗುವ ಸಾಧ್ಯತೆ ಕಡಿಮೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಪಕ್ಷದ ನಾಯಕರ ಒಂದು ನೇತೃತ್ವದಲ್ಲಿ ಪಕ್ಷದ ವೇದಿಕೆಯಲ್ಲಿ ಅನ್ನುವಂಥದ್ದು ಒಂದು ಹಂತಕ್ಕೆ ತೀರ್ಮಾನ ಆಗಿರೋದ್ರಿಂದ ಬಹುಶಃ ಇದು ದೊಡ್ಡ ಮಟ್ಟಿಗಿನ ಜಿದ್ದಾಜಿದ್ದಿಯನ್ನು ಸೃಷ್ಟಿ ಮಾಡುವಂಥ ಸಮಾವೇಶ ಆಗುವ ಸಾಧ್ಯತೆ ಕಡಿಮೆ ಇದ್ದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಮಾವೇಶದ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಬಟ್ ದಲಿತರ ಸಮಾವೇಶವನ್ನ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ DCM DK ಶಿವಕುಮಾರ್ ವರಿಷ್ಠರಿಂದ ತಡೆ ತರುವಂತಹ ಕೆಲಸವನ್ನ ಮಾಡಿದ್ರು. ಬಟ್ ಈಗ ರಾಜಣ್ಣ ಅವರು ಪರ್ಮಿಷನ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದು ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿಯೇ ಆಗುತ್ತಾ ಅಥವಾ ವೈಯಕ್ತಿಕ ಸಮಾವೇಶ ಆಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ ಮತ್ತು ಪ್ರಶ್ನೆ. ಇದರ ಜೊತೆಗೇನೆ ರಾಜ್ಯ BJPಯಲ್ಲೂ ಕೂಡ ಈ ಅಂತರ್ಯುದ್ಧ ಅನ್ನೋದು ಶಮನವಾಗುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ರಾಜ್ಯ BJPಯಲ್ಲೂ ಕೂಡ ಬಣ ರಾಜಕಾರಣದ ವಿಚಾರಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ರಲ್ಲ, ಆ ವಿಚಾರ ಈಗ ಬಹಳಷ್ಟು ಸದ್ದನ್ನ ಮಾಡ್ತಾ ಇದೆ. ಜೊತೆಗೆ ಅದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಚಾರ.